बीदर के नौबाद में गजानन युवक मंडली नौबाद बीदर की ओर से गणेश उत्सव मनाया जा रहा है। यहाँ पर विशाल गणेश प्रतिमा बिठाई गई है। शनिवार को पूर्व मंत्री और दक्षिण निर्वाचन क्षेत्र के पूर्व विधायक बंडेप्पा खाशमपुर ने नौबाद में स्थित गणेश पंडाल का दौरा किया और दर्शन किया। इस अवसर पर गजानन युवक मंडली के अध्यक्ष विजय कुमार उंगे और नगर सभा सदस्य पिरशेट्टी पाटिल, गजानन युवक मंडली के सदस्यों सहित कई अन्य सदस्यों ने बड़े उत्साह के साथ गजानन गणेश की आरती की और विरशेट्टी पाटिल ने पूर्व मंत्री बंडेप्पा खाशमपुर का सम्मान किया। बाद में पूर्व मंत्री बंडेप्पा खाशमपुर ने केपी न्यूज से बात करते हुए अपनी खुशी जाहिर की। केपी न्यूज के कैमरामैन महेश टिक्की का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। समस्त ನಮ್ಮ ಬೀದರ್ ಜನತೆಗೆ ಗಜಾನಂದ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರುತ್ತೇನೆ। ವಿಶೇಷವಾಗಿ ನಮ್ಮ ಬೀದರ್ ನಗರದಲ್ಲಿ ಮೊದಲಿಡಿದು ಏನೊಂದು ಹೈದರಾಬಾದ್, ಮುಂಬೈ, ಪುಣೆದಲ್ಲಿ ಯಾವ ರೀತಿ ಒಂದು ದೊಡ್ಡ ಪ್ರಮಾಣದಲ್ಲಿ ಉತ್ಸವ ಆಗುತ್ತೆ, ಅದೇ ರೀತಿ ನಮ್ಮ ನಗರದಲ್ಲಿ ಇವತ್ತು 10 ಗಣೇಶ ಮಂಡಳಿಗಳು, ಅದರಲ್ಲಿ ಇವತ್ತು ಇಲ್ಲಿ ನಾನು ನೌಬಾದ್ ಗಣೇಶ ಮಂಡಳಿ ನಮ್ಮ ವೀರ್ ಶೆಟ್ಟಿ ಅವ್ರ ನೇತೃತ್ವದಲ್ಲಿ ಭಾಳಷ್ಟು ಯುವಕರು ಎಲ್ಲರೂ ಸೇರಿ ವರ್ಷಿಗೊಂದು ಹೊಸ ಕಾನ್ಸೆಪ್ಟು ನಮ್ಮ ಜನರಿಗೆ ಪರಿಚಯ ಮಾಡಿಸೋ ಮುಖಾಂತರ ನಾನು ನೋಡಿದ್ದೀನಿ ಭಾರತ ದೇಶದಲ್ಲಿ ನಮ್ಮ ಯುವಕರು ವಿಶೇಷವಾಗಿ ಗಣಪತಿ ಗಜಾನಂದ ಮುಖಾಂತರನೇ ಭಾಳ ದೊಡ್ಡ ಸಂದೇಶ ಕೊಡ್ತಾರೆ। ಈಗ ಆಪರೇಷನ್ ಸಿಂಧೂರು ಯಾವ ರೀತಿ ನಮ್ಮ ದೇಶಕ್ಕೆ ಒಂದು ರೀತಿಯಿಂದ ಮೆರುಗು ತಂದಿದೆ, ಆ ರೀತಿ ಇವತ್ತು ಗಜಾನಂದ ಮುಖಾಂತರನೇ ಆ ಸಂದೇಶ ಜನರಿಗೆ ಕೊಡ್ತಾರೆ। ಹಾಗಾಗಿ ಇವತ್ತು ಬೀದರ್ನಲ್ಲಿ ಹಲವಾರು ನೂರಾರು ಗಣೇಶ ಮಂಡಳಿಗಳು ಒಳ್ಳೆ ರೀತಿಯಿಂದ ಸ್ಥಾಪನೆ ಮಾಡಿದ್ದಾರೆ। ನಾನು ಆ ಗಣಪತಿ ಏನು ವಿಘ್ನ ನಿವಾರಕ ಅಂತ ಹೇಳ್ತೀವಿ, ಆ ಗಣಪತಿ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ, ದೇವ್ರ ಹತ್ರ ಸಮಸ್ತ ನಮ್ಮ ಜನರಿಗೆ ಶಾಂತಿ, ಸಮೃದ್ಧಿ, ಅಭಿವೃದ್ಧಿ ಎಲ್ಲ ಕೊಟ್ಟು ಹಾರೈಸಲಿ ಅಂತ ಹೇಳಿ, ಮತ್ತು ವಿಶೇಷವಾಗಿ ನಮ್ಮೆಲ್ಲ ಗಣೇಶ ಮಂಡಳಿದವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಮಾತು